ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ಒಂದು ರಾಜ್ಯದ ಸರ್ಕಾರವನ್ನೇ ಉರುಳಿಸುವಂತಹ ಬಿಗ್ ನ್ಯೂಸ್. 26 ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ಗೆ ಎಂತಹ ತಯಾರಿ? ಹಾಗಾದ್ರೆ 26 ಶಾಸಕರು ಕಮಲ ಹಿಡಿತಾರಾ? ರಾತ್ರೋರಾತ್ರಿ ಇಂಥದ್ದೊಂದು ಬಾಂಬ್ ಸಿಡಿದಿದೆ. ಈಗ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕಾಂಗ್ರೆಸ್ ಮತ್ತೆ ಬಲವನ್ನ ಪಡೆದುಕೊಂಡಿದ್ದು, ಗ್ಯಾರಂಟಿಯ ಮೂಲಕ ಉಸಿರಾಡುವಂಥ ವಾತಾವರಣ ಸೃಷ್ಟಿಯಾಗಿದ್ದು, ಕರ್ನಾಟಕದಲ್ಲಿ ಗೆಲುವು, ಅದಾದ್ಮೇಲೆ ತೆಲಂಗಾಣದಲ್ಲಿ ಗೆಲುವು. ಹೌದು, ನಮಗೆ ಗ್ಯಾರಂಟಿ ವರ್ಕೌಟ್ ಆಗತ್ತೆ ಅನ್ನುವ ನಂಬಿಕೆಯನ್ನ ತಂದುಕೊಟ್ಟು ಈ 2 ಎಲೆಕ್ಷನ್ಗಳು ಅದಾಗ್ತಾ ಇದ್ದ ಹಾಗೆ ಲೋಕಸಭೆಯಲ್ಲೂ ಅದೇ ಅಸ್ತ್ರ ಪ್ರಯೋಗ ಮಾಡಿ ಕೊನೆ ಪಕ್ಷ 99ಗೆ ತಂದು ನಿಲ್ಲಿಸಿದ್ದಾಗಿದೆ ಕಾಂಗ್ರೆಸ್ ಈ ಸಲ ಸೀಟ್ಸ್ ಅನ್ನ. ಅಷ್ಟರ ಮಟ್ಟಿಗೆ ಈ 2 ರಾಜ್ಯಗಳು, ದಕ್ಷಿಣದ ರಾಜ್ಯಗಳು ಕೈ ಹಿಡಿದಿವೆ. ಆದರೆ ಈ ರಾಜ್ಯಗಳಿಂದನೇ ಈಗ ಬಹುದೊಡ್ಡ ಆಘಾತಕಾರಿ ಸುದ್ದಿಯೊಂದು ಸಿಡಿತಾ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯ ಏನಿದು? ಹಾಗಾದ್ರೆ 26 ಶಾಸಕರ ಬಿಗ್ ಆಪರೇಷನ್ ನ್ಯೂಸ್ ಕೇಂದ್ರ ಸಚಿವರಿಂದ ಸಿಡಿದಿರೋದು. 1 by 1 ನೋಡ್ತಾ ಹೋಗೋಣ. ಏನ್ ಹೇಳ್ತಾ ಇದ್ದಾರೆ ಹಾಗಾದ್ರೆ ಸೆಂಟ್ರಲ್ ಮಿನಿಸ್ಟರ್? ಅವ್ರಿಗೆ ಸಿಕ್ಕಿರುವಂತಹ ಪಕ್ಕಾ ಮಾಹಿತಿ ಏನು? ಕೇಂದ್ರ ರಾಜ್ಯ ಖಾತೆಯ ಗೃಹ ಸಚಿವ ಬಂಡಿ ಸಂಜಯ್ ಅವರು, ತೆಲಂಗಾಣದ ಬಂಡಿ ಸಂಜಯ್ ಅವರು ಇಂಥದ್ದೊಂದು ಬಿಗ್ ಬಾಂಬ್ ಸಿಡಿಸಿದ್ದಾರೆ. 26 ಶಾಸಕರು ಬಿಜೆಪಿ ಸೇರೋದಕ್ಕೆ ರೆಡಿ ಇದ್ದಾರೆ, ಬಿಜೆಪಿ ಜೊತೆ ಸಂಪರ್ಕದಲ್ಲಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ 26 ಶಾಸಕರು. ಮತ್ತವರು ಸುಮ್ಮನೆ ಸೇರೋದಕ್ಕಾಗಲ್ವಲ್ಲ, ರಾಜೀನಾಮೆ ಕೊಟ್ಟು ನಮ್ಮ ಪಕ್ಷವನ್ನ ಸೇರ್ಬೇಕಾಗತ್ತೆ. ಸೊ ರಾಜೀನಾಮೆ ಕೊಟ್ರೆ ಬೈ ಎಲೆಕ್ಷನ್ ಆಗತ್ತೆ. ಬೈ ಎಲೆಕ್ಷನ್ ಗೆಲ್ಲೋದಿಕ್ಕೆ ಬಿಜೆಪಿ ಸರ್ವ ರೀತಿಯಲ್ಲೂ ರೆಡಿ ಆಗಿದೆ, ನಾವು ಗೆಲ್ತೀವಿ ಅಂತಿದ್ದಾರೆ ಬಂಡಿ ಸಂಜಯ್ ಅವರು. ಬೈ ಎಲೆಕ್ಷನ್ ನಡೀತು ಅಂದ್ರೆ ನಮ್ಮ ಗೆಲುವು ನಿಶ್ಚಿತ ಅಂತಿದ್ದಾರೆ ಬಂಡಿ ಸಂಜಯ್. ಆ ಮೂಲಕ ತೆಲಂಗಾಣ ರಾಜಕಾರಣದಲ್ಲಿ ಬಿರುಗಾಳಿಯ ಬಿಗ್ ಟ್ರೇಲರ್ ಅನ್ನ ಬಿಟ್ಟಿರೋದು. ಯಾಕಂದ್ರೆ ಇಂತಹ ಸ್ಟೇಟ್ಮೆಂಟ್ಗಳು ಅವರು ಇವರು ಕೊಡ್ತಾ ಇರ್ತಾರೆ, ಬಟ್ ಕೇಂದ್ರ ಸಚಿವರೊಬ್ರು ಎಕ್ಸಾಕ್ಟ್ ನಂಬರ್ಗಳನ್ನ ಹೇಳಿ ಬೈ ಎಲೆಕ್ಷನ್ ಗೆಲ್ಲೋದಿಕ್ಕೆ ನಾವು ರೆಡಿ ಇದ್ದೀವಿ ಅಂತಾರೆ ಅಂದ್ರೆ ಹುಬ್ಬೇರಿಸುವಂತೆ ಮಾಡಿದೆ ಈ ಸುದ್ದಿ. ಮೊನ್ನೆಯಷ್ಟೇ ತೆಲಂಗಾಣ ಚೀಫ್ ಮಿನಿಸ್ಟರ್ ರೇವಂತ್ ರೆಡ್ಡಿ ಅವರು ಹೋಗಿ ಅಮಿತ್ ಶಾ ಮತ್ತು ಮೋದಿ ಅವ್ರನ್ನ ಭೇಟಿಯಾಗಿ ಬಂದ್ರು. ಅದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಚರ್ಚೆ. ಆದ್ರೆ ಆ ಭೇಟಿಯ ಸುತ್ತ ಹಲವು ಅನುಮಾನಗಳು ಮೂಡಿದ್ವು, ಆರೋಪ ಪ್ರತ್ಯಾರೋಪ. ಅವರು ರಾಹುಲ್ ಗಾಂಧಿ ಅವರು PM ಆಗಬೇಕು ಅನ್ನೋ ಮಾತನ್ನಾಡ್ತಿದ್ದಾರೆ. ಆದರೆ ಬಿಜೆಪಿ ಅವ್ರು ಏನ್ ಹೇಳ್ತಿದ್ದಾರೆ ರೇವಂತ್ ರೆಡ್ಡಿ ಅವ್ರ ಬಗ್ಗೆ? ಪದೇ ಪದೇ ಹೈಕಮಾಂಡ್ ಯಾಕೆ ಕರೆಸ್ಕೊಳ್ತಿದೆ ರೇವಂತ್ ರೆಡ್ಡಿ ಅವ್ರನ್ನ? ಏನ್ ಡೌಟ್ ಅವ್ರಿಗೆ? ರೇವಂತ್ ರೆಡ್ಡಿ ಅವರ ಮೇಲೆ ಕಣ್ಣಿಟ್ಟಿದ್ಯಾ ಕಾಂಗ್ರೆಸ್ ಹೈಕಮಾಂಡ್? ಕೆಲಸ ಮಾಡೋದಿಕ್ಕೆ ಬಿಡ್ತಿಲ್ಲ. ರೇವಂತ್ ರೆಡ್ಡಿ ಅವರು ಬಹಳ ಕಷ್ಟದಲ್ಲಿದ್ದಾರೆ. ಅವರು ಹೈಕಮಾಂಡ್ ಹೇಳಿದಂತೆ ಸರ್ಕಾರ ನಡೆಸಬೇಕಾಗಿದೆ ಅಂತೆಲ್ಲ ಕಾಲೆಳಿತಿದ್ದಾರಲ್ಲ. ಹೈಕಮಾಂಡ್ನ ರೆಪ್ರೆಸೆಂಟೇಟಿವ್ ಒಬ್ಬರಿದ್ದಾರೆ, ಅವರೇ ಇಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ. ಬಿಟ್ರೆ ರೇವಂತ್ ರೆಡ್ಡಿ ಅವ್ರ ಕೈಲಿ ಏನೂ ಇಲ್ಲ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತು ತೆಲಂಗಾಣದಲ್ಲಿ ಅಂತೆಲ್ಲ ವಾಗ್ದಾಳಿ ನಡೆಸಿದ್ರು. ರೇವಂತ್ ರೆಡ್ಡಿ ಅವರು ಬಿಜೆಪಿ ಸೇರ್ತಾರ ಅನ್ನೋ ತನಕ ಇದು ನಂಬೋದಕ್ಕೆ ಕಷ್ಟ ಆಗಿದ್ರು ಇಂತಹ ಸುದ್ದಿಗಳು ಓಡಾಡಿದ್ವು, ನಾವು ರಿಪೋರ್ಟ್ ಮಾಡಿದ್ವಿ. ಈ ಗಾಳಿ ಸುದ್ದಿಗೆ ಪೂರಕವಾಗಿ ಬಿಜೆಪಿ ಏನು ಈ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದೆ ಅಂತ. ರೇವಂತ್ ರೆಡ್ಡಿ ಅವರು ತಮ್ಮ ಕ್ಯಾಬಿನೆಟ್ನ ಜೊತೆ ಅಂದ್ರೆ ಪ್ರಭಾವಿ ಶಾಸಕರು, ಈಗ ಮಂತ್ರಿ ಆಗಿರೋರ ಜೊತೆಗೆ ಕಮಲ ಹಿಡಿತಾರೆ ಅನ್ನೋ ಊಹಾಪೋಹಗಳಷ್ಟೇ. ಇದು ಏನು ಪಕ್ಕಾ ಸುದ್ದಿ ಅಂತ ಹೇಳ್ತಿಲ್ಲ, ಬಟ್ ಇಂತಹ ಸುದ್ದಿಗಳು ಓಡಾಡಿದ್ವು. ಅದ್ರ ಬೆನ್ನಲ್ಲೇ ಈಗ ಕೇಂದ್ರ ಸಚಿವ, ರಾಜ್ಯ ಖಾತೆಯ ಸಚಿವರಾಗಿರುವಂತಹ ಬಂಡಿ ಸಂಜಯ್ ಅವರು ಕುತೂಹಲಕ್ಕೆ ಕಾರಣವಾಗಿದ್ದಾರೆ. ಈ ಹೇಳಿಕೆಯನ್ನ ಕೊಡೋ ಮೂಲಕ ನಾವು ಬೈ ಎಲೆಕ್ಷನ್ ಗೆಲ್ತೀವಿ, 26 ಕಡೆ ಏನು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಅವ್ರು ರಾಜೀನಾಮೆ ಕೊಟ್ರೆ ನಾವು ಬೈ ಎಲೆಕ್ಷನ್ ಗೆಲ್ತೀವಿ ಅಂತಿದ್ದಾರೆ. ಮತ್ತೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅವ್ರು ಹೇಳ್ತಿರೋದು, ಸಾಮಾನ್ಯವಾಗಿ ಬಿಜೆಪಿ ಮೇಲೆ ಆರೋಪಗಳಿವೆಯಲ್ಲ, CBI ED ತೋರಿಸಿ ಆಪರೇಷನ್ ಮಾಡುತ್ತೆ ಅಂತ, ಅದನ್ನೂ ಹೇಳ್ತಾರೆ ಅವರು. ನಮ್ಮ ಬಿಜೆಪಿಗೆ ಯಾವುದೇ ED CBI ಕೇಸ್ ಎದುರಿಸ್ತಾ ಇರೋರ್ನ ಸೇರಿಸಿಕೊಳ್ಳೋದಿಲ್ಲ, ನಮಗೂ ಅದಕ್ಕೂ ಸಂಬಂಧನೂ ಇಲ್ಲ. ಇನ್ವೆಸ್ಟಿಗೇಷನ್ ಮತ್ತೊಂದಕ್ಕೆ ನಾವೇನು ಒತ್ತಡ ಹೇರಿರೋದೂ ಅಲ್ಲ ಇದುವರೆಗೆ. ಮತ್ತು ಅಂತಹ ಕೇಸ್ಗಳನ್ನ ಎದುರಿಸ್ತಿರೋರ್ನ ಯಾರನ್ನೂ ನಾವು ಪಕ್ಷಕ್ಕೆ ಸೇರಿಸ್ಕೊಳ್ಳೋದಿಲ್ಲ ಅನ್ನುವ ಚಾಲೆಂಜ್ ಹಾಕಿ 26 ಅನ್ನೋ ನಂಬರನ್ನ ಇಡ್ತಿದ್ದಾರೆ. ಸೊ ತೆಲಂಗಾಣದ ಸರ್ಕಾರದ ಬುಡ ಅಲುಗಾಡಿಸುವಂತಹ ಸುದ್ದಿ ಇದು. ರೇವಂತ್ ರೆಡ್ಡಿ, ಅಲ್ಲಿನ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಮೂಲತಃ ಬಿಜೆಪಿ RSS ಹಿನ್ನೆಲೆಯಿಂದನೇ ಅಲ್ವಾ ಇಲ್ಲಿ ಬಂದು ಈಗ ಪ್ರಭಾವಿಯಾಗಿ ಪಕ್ಷದಲ್ಲಿ
ನೆಲೆಯೂರಿದ್ದಾರೆ, ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಅವ್ರ ಪಾತ್ರ ದೊಡ್ಡದಿದೆ, ಹಾಗಾಗಿ ಅವ್ರೇನು ಪಕ್ಷ ಬಿಡ್ತಾರೆ ಅನ್ನೋ ಮಾತನ್ನ ಅಷ್ಟು ಸುಲಭವಾಗಿ ನಂಬೋದಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಯಾಕೆ ಬಿಡ್ತಾರೆ? ಕಾಂಗ್ರೆಸ್ನಲ್ಲೇ ಅವ್ರಿಗೆ ಒಳ್ಳೆ ಬಹುಮತದೊಂದಿಗೆ ಅಧಿಕಾರ ಸಿಕ್ಕಿರುವಾಗ. ಆದ್ರೆ ಇದರ ನಡುವೆ ಈ 26 ಶಾಸಕರ ಸುದ್ದಿ ಮತ್ತು ಬಿಜೆಪಿ ಹೇಳ್ತಿರುವ ಹಾಗೆ ಕಾಂಗ್ರೆಸ್ ಹೈಕಮಾಂಡ್ ಉಸಿರುಗಟ್ಟಿಸಿದೆ. ರೇವಂತ್ ರೆಡ್ಡಿ ಅವ್ರ ಕೈಯಲ್ಲಿ ಏನೂ ಇಲ್ಲ, ಬೇರೆ ರೀತಿಯಲ್ಲಿ ಕಂಟ್ರೋಲ್ ಮಾಡಿಸ್ತಿದ್ದಾರೆ ಅನ್ನುವ ವಿಚಾರಗಳೆಲ್ಲ ಒಂದಕ್ಕೊಂದು ತಾಳೆಯಾಗ್ತಿವೆಯಾ? ಅಕಸ್ಮಾತ್ ಬಂಡಿ ಸಂಜಯ್ ಅವರು ಹೇಳ್ತಿರೋ ರೀತಿಯಲ್ಲಿ 26 ಜನ MLAಗಳು ರಾಜೀನಾಮೆ ಕೊಡ್ತಾರೆ ಅನ್ನೋದೇ ಆದ್ರೆ, ಬೈ ಎಲೆಕ್ಷನ್ ಆಗಿದ್ದೇ ಹೌದಾದ್ರೆ ಮೈತ್ರಿ ಸರ್ಕಾರ ಮತ್ತೊಂದು ಅನ್ನೋ ಹೊಸ ಲೆಕ್ಕಾಚಾರಗಳಿಗೆ ನಾಂದಿ ಹಾಡಬಹುದು. ಈ ತೆಲಂಗಾಣದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನೋಡಿದ್ವಿ, ಬಿಜೆಪಿ ಒಂದಷ್ಟು ಬಲವನ್ನ ಹೆಚ್ಚಿಸ್ಕೊಂಡಿದೆ ಅನ್ನೋದು ಕಾಣಿಸ್ತು. ತೆಲಂಗಾಣದಲ್ಲಿ ಬಿಜೆಪಿ ನಂಬರ್ ಗೇನ್ ಆಯ್ತು. ಹಾಗಾಗಿ ಅದೇ ರೀತಿಯಲ್ಲಿ ನಾವು ಇದೆಲ್ಲ ಬೈ ಎಲೆಕ್ಷನ್ ಅಲ್ಲಿ ಗೆದ್ದುಕೊಳ್ತೀವಿ ಅಂತ ಹೇಳ್ತಾ ಇರೋದು ಬಿಜೆಪಿ. ಸೊ VRS ನ ಜೊತೆಗೂಡಿ ಸರ್ಕಾರ ಮಾಡುವ ಗೇಮ್ ಪ್ಲಾನ್ ಏನಾದ್ರೂ ರೆಡಿ ಆಗಿದೆಯಾ? ಕೈಗೆ ದೊಡ್ಡ ಆಘಾತ ಕೊಡುವಂತಹ ಮಾಸ್ಟರ್ ಪ್ಲಾನ್ ಈಗ ರೆಡಿ ಆಗ್ತಾ ಇದೆಯಾ? ಕಾದ್ ನೋಡ್ಬೇಕು. ಒಟ್ನಲ್ಲಿ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಗೆದ್ದಿರುವಂತಹ ರಾಜ್ಯಗಳ ಪೈಕಿ ಒಂದನ್ನ ಕಳ್ಕೊಳ್ಳಲಿದೆ ಅನ್ನುವ ಟ್ರೇಲರ್ ಈಗ ಬಿಜೆಪಿಯಿಂದ ಬಂದಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.